ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಹಾಗೆಯೇ ತುಂಬಾ ಚೆನ್ನಾಗಿದ್ದೇನೆ. ಇವತ್ತೇನೆಂದರೆ ನಾನೊಂದು ರೆಸಿಪಿ ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡ್ತೀನಿ. ಹಾಗೆಯೇ ನನ್ನದೊಂದು ಡೇ ಇನ್ ಮೈ ಲೈಫು ಫುಲ್ ಬ್ಯುಸಿ ಡೇ ಆಗಿದೆ ಇವತ್ತಿನ ಒಂದು ದಿವಸ. ಸೊ ಇದು ನಾನು ಒಂದು 7:30 ಆಗುವಾಗ ನಿಮಗೆ ಬೆಳಗ್ಗೆ ವಿಡಿಯೋ ಮಾಡ್ತಾ ಇರೋದು. ಸೊ ಮಳೆ ಬರುವ ಹಾಗೆ ಇತ್ತು, ಅದನ್ನು ನೋಡ್ತಾ ಇದ್ದೆ ಕಿಟಕಿಯನ್ನೆಲ್ಲ ಓಪನ್ ಮಾಡಿ. ಸೊ ಮಳೆ ಬಂದು ಹೇಗೆ ಆಗಿದೆ ನೋಡಿ, ನಮ್ಮ ಸೈಡೆಲ್ಲ ಫುಲ್ಲು ಗ್ರಾಸ್ ಎಲ್ಲ ಬಂದು ಒಂಥರ ಆಗಿದೆ. ಹಾಗೆಯೇ ನನ್ನದೊಂದು ಫಿಶ್ ಇದೆ ಬಾಟಲ್, ಅದನ್ನು ನಾವು ಕ್ಲೀನ್ ಮಾಡಬೇಕಿತ್ತು. ಬಟ್ ನಂಗೆ ಕ್ಲೀನ್ ಮಾಡಲಿಕ್ಕೆ ಟೈಮ್ ಸಿಗಲಿಲ್ಲ, ಹಾಗೆ ಕ್ಲೀನ್ ಮಾಡಲಿಲ್ಲ. ಅದಕ್ಕಾಗಿ ಸ್ವಲ್ಪ ಫುಡ್ ಹಾಕೋಣ ಅಂತ ಮತ್ತು ಇದನ್ನು ಕ್ಲೀನ್ ಮಾಡ್ಬೋದು, ಮಕ್ಕಳನ್ನೆಲ್ಲ ಶಾಲೆಗೆ ಕಲಿಸಿ ಮತ್ತೆ ಕ್ಲೀನ್ ಮಾಡ್ಬೋದು ಅಂತ ತಿಳ್ಕೊಂಡೆ. ಹಾಗೆ ಬ್ರೇಕ್ಫಾಸ್ಟಿಗೆ ಹಾಗೂ ನಮಗೆ ಲಂಚಿಗೆ ಮಕ್ಕಳಿಗೆ ಬೇಕಲ್ವ, ಅದನ್ನು ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ. ಅದು ಏನಂದರೆ ನಾನು ಕ್ರೀಮಿ ಪಾಸ್ತಾ ಮಾಡ್ತಾ ಇರೋದು. ಸೊ ಅದಕ್ಕಾಗಿ ನಾನು ಸ್ವಲ್ಪ ಆಯಿಲ್ ಹಾಕಿ ಇದೊಂದು ಅರ್ಧ ಭಾಗದಷ್ಟು ಈರುಳ್ಳಿಯನ್ನು ಕಟ್ ಮಾಡಿ ಒಂದು ಅರ್ಧ ಭಾಗದಷ್ಟು ಕ್ಯಾಪ್ಸಿಕಮನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ. ನೋಡ್ತಾ ಇದ್ದೀರಲ್ಲ ನೀವು ಯಾವ ಥರ ಫ್ರೈ ಮಾಡ್ತಾ ಇದ್ದೀನಿ. ತುಂಬ ಸ್ಪೈಸ್ ಏನು ಮಾಡಲಿಕ್ಕೆ ಹೋಗಲ್ಲ, ಇದು ಮಕ್ಕಳಿಗೋಸ್ಕರ ಮಾಡ್ತಾ ಇರೋದು. ಹಾಗಾಗಿ ಮತ್ತು 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಉಂಟಲ್ವ, ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ. ಮತ್ತು ಇದಕ್ಕೆ ಅದನ್ನು ಫ್ರೈ ಮಾಡುವ ತುಂಬಾ ಸಾಫ್ಟ್ ಆಗಬೇಕೇನಿಲ್ಲ, ಸ್ವಲ್ಪ ಆದರೆ ಸಾಕು. ಮತ್ತು ಏನಂದರೆ ಅರ್ಧ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್, 1/4 ಟೀ ಸ್ಪೂನ್ ಅರಿಶಿನ ಹುಡಿ ಹಾಕಿ ಫ್ರೈ ಮಾಡಿ ಒಂದು ಕಡೆ ಇಟ್ಟಿದ್ದೇನೆ. ಅದಕ್ಕೆ ನಾನು ಉಪ್ಪೇನು ಹಾಕಲಿಲ್ಲ, ಮತ್ತು ನೋಡಿ ಹಾಕು ಅಂತ ಹೇಳಿ. ಮತ್ತು ಒಂದು 2 ಟೇಬಲ್ ಸ್ಪೂನಷ್ಟು ಬಟ್ರನ್ನು ಹಾಕಿ, ಇದು ನಾವು ಕ್ರೀಮ್ ಮಾಡೋದು, ಬಟ್ರನ್ನು ಹಾಕಿ ಅದನ್ನು ಮೆಲ್ಟ್ ಆಗಲಿಕ್ಕೆ ಲೋ ಫ್ಲೇಮಲ್ಲಿ ಬಿಡಿ. ಅದು ಮೆಲ್ಟ್ ಆಗ್ತಾ ಬರುವಾಗ ನಾವು ಇದಕ್ಕೆ ಒಂದು 2.5 ಟೇಬಲ್ ಸ್ಪೂನಷ್ಟು ಮೈದಾವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಅಂದರೆ ಚೆನ್ನಾಗಿ ಮಿಕ್ಸ್ ಆಗಬೇಕು, ಕಲರ್ ಕೂಡ ಚೇಂಜ್ ಆಗಿ ಬರ್ತದೆ. ಅಷ್ಟರ ತನಕ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು. ಇದೊಂದು ಕ್ರೀಮಿ ತುಂಬಾ ಟೇಸ್ಟಿಯಾಗಿರ್ತದೆ. ಸ್ಪೈಸ್ ಏನಿರಲ್ಲ, ಸ್ಪೈಸ್ ಬೇಕಿದ್ರೆ ನಿಮಗೆ ಜಾಸ್ತಿ ಬೇಕಿದ್ರೆ ಹಾಕ್ಬೋದು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂತು. ಆದ ನಂತರ ನಾವು ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಹಾಲು ಹಾಕುವಾಗ ಸ್ವಲ್ಪ ಗಟ್ಟಿ ಗಟ್ಟಿ ಆಗ್ತದೆ, ಅದೇನು ತೊಂದರೆ ಇಲ್ಲ, ಅದು ಮೆಲ್ಟ್ ಆಗ್ತಾ ಕರಗ್ತಾ ಬರ್ತದೆ. ಸೊ ಇವಾಗ ನೋಡಿ ಈ ಥರ ಮಿಕ್ಸ್ ಮಾಡಿದ ನಂತರ ನಿಮ್ಮ ಹತ್ರ ಮೊಜರೆಲ್ಲಾ ಚೀಸ್ ಇದ್ದರೆ ಅದನ್ನು ಹಾಕ್ಬೋದು, ಇಲ್ಲಾಂದರೆ ಸ್ಲೈಸ್ ಚೀಸ್ ಕೂಡ ಹಾಕ್ಬೋದು. ನಾನಿಲ್ಲಿ ಸ್ವಲ್ಪನೇ ಇದ್ದದ್ದು ಮೊಜರೆಲ್ಲಾ ಚೀಸ್, ಅದನ್ನು ಕೂಡ ಹಾಕಿದೆ. ಮತ್ತು ಯಾವುದು ಇರಲಿಲ್ಲ, ಸೊ ಅಷ್ಟು ಸಾಕು ಅಂತ ಅಲ್ಲಿ ಹಾಕಿದರೆ. ಮತ್ತು ಇದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಒರೆಗ್ಯಾನೋ, ಟೇಸ್ಟಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ. ನಾನು ಅದಕ್ಕೆ ಚಿಲ್ಲಿ ಪೌಡ್ರ್ ಏನು ಹಾಕಲಿಲ್ಲ, ಯಾಕೆ ಅಂದರೆ ತುಂಬ ಸ್ಪೈಸ್ ಬೇಡ ಅಂತ ಹೇಳಿ. ಮತ್ತು ನಾವು ಆನಿಯನ್ ಮತ್ತು ಕ್ಯಾಪ್ಸಿಕಮ್ ಫ್ರೈ ಮಾಡಿಟ್ಟಿದ್ದೇವಲ್ಲ, ಅದಕ್ಕೆ ಈ ಕ್ರೀಮನ್ನು ನಾವು ಆ್ಯಡ್ ಮಾಡಿದರೆ ಆಯಿತು. ಇದೇ ಥರ ನೋಡಿ ತುಂಬಾ ಟೇಸ್ಟಿಯಾಗಿದೆ. ಮತ್ತು ಪಾಸ್ತಾವನ್ನು ಬೇಯಿಸಿಟ್ಟಿದೆ, ಅದು ಆಲ್ರೆಡಿ ಎಲ್ಲರಿಗೂ ಗೊತ್ತಿರೋದೇ ವಿಷಯ ಅಲ್ವ, ಅದಕ್ಕಾಗಿ ನಾನು ಅದನ್ನು ಈ ವಿಡಿಯೋದಲ್ಲಿ ಆ್ಯಡ್ ಮಾಡ್ತಾ ಇಲ್ಲ. ಸೊ ಆ ಪಾಸ್ತಾವನ್ನು ನಾವು ಇದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು. ಪಾಸ್ತಾ ಮಾಡಲಿಕ್ಕೆ ಏನಿಲ್ಲ, ಒಂದು ಸ್ವಲ್ಪ ನೀರು ಹಾಕಿ ಅದು ಕುದಿ ಬರ್ತದಲ್ಲ, ಬಾಯ್ಲ್ ಆಗ್ತದಲ್ಲ, ಆವಾಗ ಸ್ವಲ್ಪ ಉಪ್ಪು ಮತ್ತು ಆಯಿಲ್ ಹಾಕಿ ಅದ ನಂತರ ಇದನ್ನು ಹಾಕಿ ಪಾಸ್ತಾವನ್ನು ಹಾಕಿ ಬೇಯಿಸಿದರೆ ಆಯಿತು. ಮತ್ತು ಸೋಸಿ ತಗೊಂಡ್ರೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಕಲರ್ ಕೂಡ ತುಂಬಾ ಚೆನ್ನಾಗಿದೆ, ಹಾಗೆ ತುಂಬಾ ಟೇಸ್ಟಿಯಾಗಿದೆ. ಇದನ್ನೇ ನಾನು ಬ್ರೇಕ್ಫಾಸ್ಟಿಗೆ ಮತ್ತು ಮಕ್ಕಳಿಗೆ ಲಂಚಿಗೆ ಕೊಟ್ಟಿದ್ದೀನಿ. ಮತ್ತು ಹಾಗೆಯೇ ಮಕ್ಕಳು ಹೊರಡುವ ಟೈಮ್ ಆಯಿತು, ಅವರು ಕೂಡ ಶಾಲೆಗೆ ಹೊರಟರು. ಅವರಿಗೆ ಆಟೋ ಬರ್ತದೆ, ಅದರಲ್ಲಿ ಹೋಗ್ತಾರೆ ಅವರು. ಹಾಗೆ ಒಂದು ಸ್ವಲ್ಪ ಅವ್ರದ್ದೊಂದು ಕ್ಲಿಪ್ ತೋರಿಸುವಂತ ಆಯಿತು, ಹಾಗಾಗಿ ನಿಮಗೆ ತೋರಿಸಿದ್ದು. ಸೊ ಇವಾಗ ಮತ್ತೇನು ನಮ್ಮದು ರುಟೀನ್ ಸ್ಟಾರ್ಟ್ ಮಾಡಬೇಕು ಅಲ್ಲ, ಮನೆ ಕ್ಲೀನು ಒರೆಸೋದು ಇದೇ ಆಯಿತು. ಸೊ ಅದನ್ನೆಲ್ಲಾಗಿ ನಾನು ಸ್ವಲ್ಪ ಬೆಡ್ರೂಮೆಲ್ಲ ಮೆಸ್ಸಿಯಾಗಿತ್ತು, ಅದನ್ನು ಕೂಡ ಕ್ಲೀನ್ ಮಾಡಿ ಬೆಡ್ಶೀಟೆಲ್ಲ ಚೇಂಜ್ ಮಾಡಿ ಒಂದು ಸ್ವಲ್ಪ ಕ್ಲಿಪ್ ನಿಮಗೆ ತೆಗೆದು ತೋರಿಸುವಂತ ಆಯಿತು. ಮತ್ತೇನು ಬೇಕಿದ್ದರೂ ನಾನು ನೆಕ್ಸ್ಟ್ ಹೋಮ್ ಟೂರ್ ಮಾಡ್ತೀನಿ ವೀಡಿಯೋದಲ್ಲಿ. ಇಷ್ಟಾಗುವಾಗ ನನಗೆ ಸಾಕಾಗಿ ಹೋಯಿತು. ಅಷ್ಟರಲ್ಲಿ ನಾನೊಂದು ಮೀಶೋದಲ್ಲಿ ಒಂದು ಪಾರ್ಸಲ್ ಆರ್ಡ್ರ್ ಮಾಡಿದ್ದೆ. ಸೊ ಅದು ಕೂಡ ಪಾರ್ಸಲ್ ಬಂತು. ಸೊ ಅದೇನೆಂದರೆ ನಾನು ಈ ಪಾರ್ಸಲ್ ಏನಂದರೆ ಅದೊಂದು ಮನಿ ಪ್ಲ್ಯಾಂಟ್, ಅದನ್ನು ಕೂಡ ಆರ್ಡ್ರ್ ಮಾಡಿ ತುಂಬಾ ಚೆನ್ನಾಗಿ ಪ್ಯಾಕಿಂಗ್ ಕೂಡ ಮಾಡಿದ್ದಾರೆ. ನೋಡಿ ಎಷ್ಟು ಒಂದು ಕ್ಲೀನಾಗಿ ನೀಟಾಗಿ ಮಾಡಿದ್ದಾರೆ, ಹಾಗೆಯೇ ಏನೂ ಆಗಲಿಲ್ಲ, ತುಂಬಾ ಚೆನ್ನಾಗಿದೆ. ಹಾಗೆ ಕ್ವಾಲಿಟಿ ಕೂಡ ಇದರದ್ದು ತುಂಬಾ ಚೆನ್ನಾಗಿದೆ. ಇದರದ್ದು ಪ್ರೈಸ್ ಬಂತು ಕರೆಕ್ಟಾಗಿ ನನಗೆ ನೆನಪಿಲ್ಲ, 200 ಏನೋ ಸಮಥಿಂಗ್ ಇರಬೇಕು. ಸೊ ನೋಡಿ ಮನಿ ಪ್ಲ್ಯಾಂಟ್, ಇದನ್ನು ನಾನು ನೋಡೋಣ ಹೇಗೆ ಬರ್ತದೆ ಅಂತ ಹೇಳಿ, ಎಷ್ಟು ದಿವಸ ಬರ್ತದೆ ಹೇಗೆ ಅಂತ ಮೇಂಟೈನ್ ಮಾಡಿದ್ರದು ಬರ್ತದೆ. ಸೊ ಅದರ ಹುಡಿಯೆಲ್ಲ ಎಲ್ಲ ಕೆಳಗಡೆ ಬಿತ್ತು. ಆದಮೇಲೆ ನಾನು ವೀಡಿಯೋ ಮಾಡ್ತಾ ಇರೋದು, ನಾನು ಮಧ್ಯಾಹ್ನದ್ದೇನು ಲಂಚಿದ್ದು ಏನು ಮಾಡಲಿಲ್ಲ, ಯಾಕೆಂದರೆ ಆಲ್ರೆಡಿ ಒಬ್ಬಳೇ ಇರೋದು. ಸೊ ಅದು ಇದ್ದದನ್ನೇ ನಾನು ಅಡ್ಜಸ್ಟ್ ಮಾಡಿದೆ. ಮತ್ತು ಸಂಜೆ ಮಕ್ಕಳು ಬರುವಾಗ ಅವರಿಗೊಂದು ಬ್ರೆಡ್ಡಲ್ಲಿ ಈಸಿಯಾಗಿ ಸ್ಯಾಂಡ್ವಿಚ್ ಥರ ಮಾಡಿದ್ದೇನೆ. ಸೊ ಬರುವಾಗ ಹಸಿವು ಆಗ್ತದಲ್ಲ, ಬಂದು ಫ್ರೆಶ್ ಆಗಿ ಅವರು ತಿಂತಾ ಇದ್ದಾರೆ. ಅವರಿಗೆ ಮತ್ತು ಮದ್ರಸಕ್ಕೆ ಹೋಗ್ಲಿಕ್ಕೆ ಟೈಮ್ ಇಲ್ಲ ಅವರಿಗೆ, ಬಂದ ತಕ್ಷಣ ಫ್ರೆಶ್ ಆಗೋದು, ಚಹಾ ಕುಡಿಯೋದು, ಹೋಗೋದೇ ಮದ್ರಸಕ್ಕೆ. ಮತ್ತೆ ಬರೋದವರು 7:30ಗೆ 7 o'clockಗೆ ಬರೋದು.
ಸ್ವಲ್ಪ ಹಲಸಿನ ಹಣ್ಣಿತ್ತು, ಅದನ್ನು ಕೂಡ ಕ್ಲೀನ್ ಮಾಡಿ ಅದನ್ನು ಕೂಡ ಒಂದು ಕಡೆಯಲ್ಲಿಟ್ಟೆ. ಮತ್ತು ಇದೇನೆಂದರೆ ನಾನು ಡಿನ್ನರಿಗೆ ಒಂದು ಫ್ರೈಡ್ ಬನ್ನು ಮಾಡಿದೆ. ಸೊ ಇದು ತುಂಬಾ ಚೆನ್ನಾಗಿದೆ. ಇದರ ರೆಸಿಪಿ ನಾನು ಆಲ್ರೆಡಿ ನಿಮಗೆ ಹಾಕಿದ್ದೇನೆ, ನೀವು ನಮ್ಮ ಚಾನಲಲ್ಲಿ ನೋಡ್ಬೋದು. ಇದೊಂದು ಸ್ನ್ಯಾಕ್, ಡಿನ್ನರ್ಗೂ ಕೂಡ ಹಾಕ್ಬೋದು, ತಿನ್ಬೋದು. ಹಾಗೆಯೇ ನಾವು ಬ್ರೇಕ್ಫಾಸ್ಟಾಗಿ ಅಥವಾ ಸಂಜೆ ಟೈಮ್ಗೆ ಆಗಿ ಯಾವ ಥರ ಬೇಕಾದರೂ ನಮಗೆ ಇದನ್ನು ಮಾಡಿ ತಿನ್ಬೋದು. ತುಂಬಾ ಚೆನ್ನಾಗಿದೆ, ನೀವು ಟ್ರೈ ಮಾಡಿ. ಇದನ್ನೆಲ್ಲ ಮಾಡಿ ಮತ್ತು ಕಿಚನೆಲ್ಲ ಕ್ಲೀನ್ ಮಾಡಿ ಮಲಗಲಿಕ್ಕೆ ಹೋಗುವಾಗ ಮೆಹಂದಿ ಕಾಣ್ತಾ ಇತ್ತು ಅಲ್ಲಿ, ಅದನ್ನು ನೋಡುವಾಗ ಮೆಹಂದಿ ಕೂಡ ಹಾಕಿ ಮಲಗುವಂತಾಯಿತು. ಹಾಗೆ ಸ್ವಲ್ಪ ಮೆಹಂದಿ ಕೂಡ ಹಾಕಿ, ಸಿಂಪಲ್ ಡಿಸೈನ್ ಇದು. ಹಾಗಾಗಿ ಇದನ್ನೆಲ್ಲ ಕೂಡ ಮಾಡಿ ನಾನು ಇನ್ನೇನು ಮೆಹಂದಿ ಡ್ರೈ ಆದಮೇಲೆ ಮಲಗಲಿಕ್ಕೆ ಹೋದೆ. ಇವತ್ತಿನ ವೀಡಿಯೋ ನಂದು ಇಷ್ಟೇ ಇರೋದು. ನನ್ನದೊಂದು ಡೇ ಇನ್ ಮೈ ಲೈಫ್ ಇದು. ತುಂಬಾ ಸ್ಮಾಲಾಗಿ ಕ್ಯೂಟಾಗಿದ್ದ ಒಂದು ಬ್ಯುಸಿ ಡೇ ಲೈಫು. ಕೇಕ್ ಕೂಡ ಆರ್ಡ್ರ್ ಇತ್ತು, ನಾನು ಅದನ್ನೆಲ್ಲ ಇದರಲ್ಲಿ ಇನ್ಕ್ಲೂಡ್ ಮಾಡಲಿಲ್ಲ. ಇನ್ಕ್ಲೂಡ್ ಮಾಡಿದರೆ ತುಂಬಾ ಲೆಂತಿ ಆಗಿ ಹೋಗ್ತದೆ ಹಾಗೆ. ಸೊ ನನ್ನ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಲಿಕ್ಕೂ ಕೂಡ ಮರಿಬೇಡಿ. ಇದೇ ಥರ ಮುಂದೆನೂ ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ಹೊಸ ಒಂದು ವೀಡಿಯೋದಲ್ಲಿ ರೆಸಿಪಿಯಾಗಿ ನಾನು ನಿಮ್ಮ ಮುಂದೆ ಸಿಗ್ತೇನೆ. ಅಲ್ಲಿವರೆಗೂ